ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಮೀಪವಿರುವ ಉಜಿರೆಯಲ್ಲಿ ಈಗ ಬ್ರಹ್ಮಕಲಶೋತ್ಸವದ ವೈಭವ ಮುಗಿಲು ಮುಟ್ಟಿದೆ. ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಈ ಸಂಭ್ರಮಕ್ಕೆ ಅರಮನೆ ದರ್ಬಾರ್ ಮಾದರಿಯ ಅನ್ನಛತ್ರ ವಿಶೇಷ ಮೆರುಗು ನೀಡಿದೆ. ಬ್ರಹ್ಮಕಲಶದ ವೈಭವ ಭಕ್ತರ ಕಣ್ಮನವನ್ನ ಸೆಳೆಯುತ್ತಿದ್ದು, ವಿಜಯ ಗೋಪುರ ಲೋಕಾರ್ಪಣೆಯ ಬೆನ್ನಲ್ಲೇ ಸಾವಿರಾರು ಭಕ್ತರು ಉಜಿರೆಯತ್ತ ಹರಿದು ಬರುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಬ್ರಹ್ಮಕಲಶೋತ್ಸವಗಳ ಪರ್ವಕಾಲ. ಅದರಲ್ಲೂ ಧರ್ಮಸ್ಥಳದ ಹೊಸ್ತಿಲಲ್ಲಿ ಇರುವ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನ ಈಗ ಅಕ್ಷರಶಃ ಭೂಲೋಕದ ವೈಕುಂಠದಂತೆ ಕಂಗೊಳಿಸುತ್ತಿದೆ. ಹೌದು, 1000 ವರ್ಷಗಳ ಇತಿಹಾಸವಿರುವ ಈ ಪುಣ್ಯ ಕ್ಷೇತ್ರದಲ್ಲಿ ಈಗ ಭಕ್ತಿ ಮತ್ತು ಸಂಭ್ರಮದ ಸಮ್ಮಿಲನವಾಗಿದೆ. ಇಡೀ ಊರಿಗೆ ಊರೇ ನವವಧುವಿನಂತೆ ಶೃಂಗಾರಗೊಂಡಿದ್ದು, ರಾತ್ರಿಯ ಹೊತ್ತು ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ವಿದ್ಯುತ್ ದೀಪಗಳದ್ದೇ ಚಿತ್ತಾರ. ಘಮ ಘಮಿಸುತ್ತಿರುವ ಹೂವಿನ ಅಲಂಕಾರ, ಮಂತ್ರಘೋಷಗಳ ನಡುವೆ ಮೊಳಗುತ್ತಿರುವ ಮಂಗಲವಾದ್ಯ. ಈ ದೃಶ್ಯವನ್ನು ನೋಡುವುದೇ ಒಂದು ಪುಣ್ಯ. ಈ ಬ್ರಹ್ಮಕಲಶೋತ್ಸವದ ವೈಭವ ಕಣ್ತುಂಬಿಕೊಳ್ಳಲು ಉಜಿರೆಯತ್ತ ಭಕ್ತರ ಮಹಾಪೂರವೇ ಹರಿದು ಬರ್ತಿದೆ. ಎಲ್ಲಿ ನೋಡಿದ್ರೂ ಜನವೋ ಜನ. ಬ್ರಹ್ಮಕಲಶೋತ್ಸವದ ಈ ಅದ್ದೂರಿ ಸೊಬಗು ಹೇಗಿದೆ ನೋಡಿ. ಮಾರ್ಚ್ 3 ತಾರೀಕಿಂದ 11 ತಾರೀಕುವರೆಗೆ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಜನಾರ್ದನ ದೇವರು ಮತ್ತು ಮಂಜುಳೇಶ ದೇವರು ಇವತ್ತು ಬ್ರಹ್ಮಕಲಶ ಈಗಾಗಲೇ ಪ್ರಾರಂಭ ಆಗಿದೆ. ಮಾರ್ಚ್ 3ರಿಂದ ಪ್ರಾರಂಭ ಆಗಿದೆ. ಬಹುಶಃ ಇವತ್ತು 4ನೇ ತಾರೀಕು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ರಾಜಗೋಪುರವನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನಾವು ದೇವಸ್ಥಾನಕ್ಕೊಂದು ಸುಮಾರು 4 ಕೋಟಿ ವೆಚ್ಚದಲ್ಲಿ ರಾಜಗೋಪುರವನ್ನು ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿ ಮಾರ್ಚ್ 8ನೇ ತಾರೀಕು ದೇವಸ್ಥಾನಕ್ಕೆ ದೇವರಿಗೆ ಜನಾರ್ದನ ದೇವರು ಮತ್ತು ಮಂಜುಳೇಶ ದೇವರಿಗೆ ಬ್ರಹ್ಮರಥ ಸುಮಾರು 2 ಕೋಟಿ ರು ವೆಚ್ಚದಲ್ಲಿ ಬ್ರಹ್ಮರಥವನ್ನು ಕೂಡ ಸಮರ್ಪಣೆ ಮಾಡಲಿದೆ. ಅದೇ ರೀತಿ 15 ಲಕ್ಷ ರು ವೆಚ್ಚದಲ್ಲಿ ಪುಷ್ಪರಥವನ್ನು ಕೂಡ ಸಮರ್ಪಣೆ ಮಾಡಿದೆ. ನೀವೆಲ್ಲ ಗಮನಿಸಿರ್ಬೋದು. ಬ್ರಹ್ಮಕಲಶ ಅಂತ ಹೇಳಿದ್ರೆ ದೇವರಿಗೆ ಪ್ರಾಧಾನ್ಯತೆ ಕೊಟ್ಟು ವೈದಿಕ ವಿಧಾನಗಳೆಲ್ಲ ಪ್ರಾಧಾನ್ಯತೆ ಇರುತ್ತೆ. ಅದರ ಒಂದು ಭಾಗವಾಗಿ 10 ದಿವಸ ಕೂಡ ಅನ್ನ ಸಂತರ್ಪಣೆ ನಡೀತದೆ. ಬಂದಂಥ ಭಕ್ತರಿಗೆ ನಿರಂತರವಾಗಿ ಅನ್ನ ಸಂತರ್ಪಣೆ ನಡೀತದೆ. ಆದ ಕಾರಣ ನಾವಿಲ್ಲಿ ಏನು ಹೊಸ ಪರಿಕಲ್ಪನೆಯನ್ನು ಮಾಡಿದರೆ ಸುಪ್ರಸಾದ ಎನ್ನುವ ಭೋಜನ ಶಾಲೆಯನ್ನು ನಿರ್ಮಾಣ ಮಾಡಿದೆ. ಬಹುಶಃ ನಾವು ನಿರ್ಮಾಣ ಮಾಡುವಾಗ ಜನರಿಗೆ ಏನು ಬ್ರಹ್ಮಕಲಶಕ್ಕೆ ಬಂದಂಥ ಭಕ್ತಾದಿಗಳಿದ್ದರೆ ದೇವಸ್ಥಾನಕ್ಕೆ ಬಂದಂಥ ಹೊರಕಾಣಿಕೆಗಳನ್ನು ತಂದು ಅರ್ಪಿಸ್ತಾರೆ ಮತ್ತು ಅನ್ನದಾನಕ್ಕೋಸ್ಕರ ಅವರ ಸೇವೆಯನ್ನು ಕೊಡ್ತಾರೆ. ಬಂದಂಥ ಭಕ್ತಾದಿಗಳಿಗೆಲ್ಲರೂ ಕೂಡ ದೇವರ ಪ್ರಸಾದ ರೂಪದಲ್ಲಿ ಸಿಗುವಂಥ ಅನ್ನದಾನ ಏನುಂಟು ಅದರ ಮಹತ್ವವನ್ನು ಜನರಿಗೆ ತಿಳಿಯುವ ಕೆಲಸವನ್ನು ಕೂಡ ಇದರ ಮುಖಾಂತರ ಮಾಡಿದ್ದೇನೆ. ಯಾಕಂತ ಹೇಳಿದರೆ ಬಂದಂಥ ಭಕ್ತಾದಿಗಳು ಇಲ್ಲಿ ಅನ್ನಪೂರ್ಣೇಶ್ವರಿಯ ದೇವಸ್ಥಾನ ಕೂಡ ನಿರ್ಮಾಣ ಮಾಡಿದ್ದೇನೆ. ಯಾಕೆಂದರೆ ಬಂದಂಥ ಭಕ್ತಾದಿಗಳಿಗೆ ದೇವರ ಮೇಲೆ ಭಕ್ತಿ ಬೇಕು. ನಾವೇನಿಲ್ಲಿ ಅನ್ನಪ್ರಸಾದವನ್ನು ವಿತರಣೆ ಮಾಡ್ತೇವೆ ಅದು ಎಲ್ಲಿ ಕೂಡ ಚೆಲ್ಲಬಾರದು. ಅನ್ನದ ಮಹತ್ವ ಜನರಿಗೆ ಗೊತ್ತಾಗಬೇಕನ್ನೋ ದೃಷ್ಟಿಯಲ್ಲಿ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದೆ. ಸುಮಾರು 25,000 ಸ್ಕ್ವೇರ್ ಫೀಟ್ ಉಂಟು. ಒಂದು ಸುಮಾರು 300 ಫೀಟ್ ಉದ್ದ ಮತ್ತು 140 ಫೀಟ್ ಅಗಲಕ್ಕೆ ನಿರ್ಮಾಣ ಮಾಡಿದ್ದೇನೆ. ಸುಮಾರು 750ರಿಂದ 800 ಅಡಿಕೆ ಮರವನ್ನು ಇದಕ್ಕಾಗಿ ಉಪಯೋಗ ಮಾಡಿದ್ದೇನೆ. ಯಾಕಂದರೆ ಮೇಲ್ಭಾಗದಲ್ಲಿ ನೀವು ಕಾಣಬಹುದು ಬಟ್ಟೆಯನ್ನು ಹಾಸಿದ್ದೇನೆ. ಅದರಿಂದ 1 ಫೀಟ್ ಮೇಲಕ್ಕೆ ಏನು ಅಡಿಕೆ ಮರದ ಸೋಗೆ ಅಂತ ಹೇಳಿದರೆ ಮಡ್ಲನ್ನು ಅದನ್ನು ಹಾಕಿ ಇಲ್ಲಿ ಒಳಗೆಲ್ಲ ತಂಪಿರುವ ಹಾಗೆ ಅದನ್ನು ನಿರ್ಮಾಣ ಮಾಡಿದ್ದೇನೆ. ಬಂದಂಥ ಭಕ್ತಾದಿಗಳಿಗೆ ಊಟ ಮಾಡುವಾಗ ಎಲ್ಲ ಕಡೆ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಮತ್ತು ಒಳಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ನಮ್ಮ ಅನ್ನಪೂರ್ಣೇಶ್ವರಿಯ ಮಂತ್ರ ಜಪವನ್ನು ಕೂಡ ಅದು ಆಗ್ತಾ ಇರ್ತದೆ. ಅದೆಲ್ಲ ಬಂದಂಥ ಭಕ್ತಾದಿಗಳಿಗೆ ಒಂದು ರೀತಿಯಲ್ಲಿ ದೇವರ ಭಾವನೆ ಬರಬೇಕು. ಅನ್ನ ಸಂತರ್ಪಣೆ ಏನುಂಟು ಅನ್ನದ ಮಹತ್ವ ಉಂಟು ಅದೆಲ್ಲ ಜನರಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನು ಮಾಡಿದ್ದೇನೆ. ಈ ಅದ್ದೂರಿ ಅನ್ನಛತ್ರವನ್ನೊಮ್ಮೆ ನೋಡಿ. ಇದು ಯಾವುದು ಸಿನಿಮಾದ ಸೆಟ್ ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪು. ಅರಮನೆ ದರ್ಬಾರ್ ಮಾದರಿಯಲ್ಲಿ ಈ ಅನ್ನಛತ್ರವನ್ನ ಸಿದ್ಧಪಡಿಸಲಾಗಿದೆ. ಉಜಿರೆ ಲಕ್ಷ್ಮಿ ಇಂಡಸ್ಟ್ರೀಸ್ನ ಮೋಹನ್ ಕುಮಾರ್ ಅವರ ಪರಿಕಲ್ಪನೆಯಲ್ಲಿ ಮೂಡಿ ಬಂದಿರೋ ಸುಪ್ರಸಾದ ಅನ್ನೋ ಈ ಅನ್ನಛತ್ರ ಈಗ ಇಡೀ ಕರಾವಳಿಯ ಗಮನ ಸೆಳೆಯುತ್ತಿದೆ. ಅರಮನೆಯ ದರ್ಬಾರ್ ಮಾದರಿಯಲ್ಲಿ ನಿರ್ಮಾಣವಾಗಿರುವ ಈ ಅನ್ನಛತ್ರದಲ್ಲಿ ಲಕ್ಷಾಂತರ ಭಕ್ತರು ರಾಜ್ಯಾತಿಥ್ಯದೊಂದಿಗೆ ಪ್ರಸಾದ ಸ್ವೀಕರಿಸುತ್ತಿದ್ದಾರೆ. ಕೇವಲ ಧಾರ್ಮಿಕ ವಿಧಿವಿಧಾನಗಳಷ್ಟೇ ಅಲ್ಲ, ಇಲ್ಲಿನ ಕಲಾತ್ಮಕ ಅಲಂಕಾರವನ್ನ ಕಣ್ತುಂಬಿಕೊಳ್ಳುವುದಕ್ಕಾಗಿಯೇ ಲಕ್ಷಾಂತರ ಭಕ್ತರು ಉಜಿರೆಯತ್ತ ಲಗ್ಗೆಡ್ತಿದ್ದಾರೆ. ಒಂದು ಇತಿಹಾಸ ಸೃಷ್ಟಿ ಮಾಡಿರುವಂತಹ ಒಂದು ಅನ್ನಛತ್ರ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಪ್ರತಿ ಬ್ರಹ್ಮಕಲಶದಲ್ಲಿ ನಾವು ನೋಡುವಂಥದ್ದು ದೇವಸ್ಥಾನಗಳನ್ನು ನೋಡ್ತೇವೆ. ಇಲ್ಲಿ ಪಕ್ಕದಲ್ಲಿ ಮತ್ತೊಂದು ದೇವಸ್ಥಾನದ ರೀತಿಯಲ್ಲಿರುವಂಥ ಅರಮನೆಯ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ನಾವು. ಇಲ್ಲಿ ಒಂದೇ ಸಮಯದಲ್ಲಿ 3ರಿಂದ 4 ಸಾವಿರದಷ್ಟು ಜನ ಸೇರ್ತಾರೆ. ಹಾಗೆ ಇಲ್ಲಿ ಒಂದು ಅನ್ನಪೂರ್ಣ ದೇವಿಯ ಒಂದು ಮೂರ್ತಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ನೀವು ನೋಡ್ಬೋದು ಕಿಚನ್ ಎಲ್ಲ ಈಗ ನಾವು ಇವತ್ತಿನ ಜೆನ್ಸಿ ಟರ್ಮ್ಸಲ್ಲಿ ಹೇಳೋದಾದರೆ ಎಸ್ಥೆಟಿಕ್ ಕಿಚನ್ ಅಂತ ಏನು ನಾವು ಗೂಗಲಲ್ಲೆಲ್ಲ ನೋಡ್ತೀವಿ ಅಂಥದ್ದು
ಅಂಥದ್ದೊಂದು ಏಸ್ಥೆಟಿಕ್ ಕಿಚನನ್ನು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡುವಂಥ ಇದರಲ್ಲಿ ಅವರು ತಯಾರಿಸಿದ್ದಾರೆ. ಹಾಗೆ ಇಲ್ಲಿ ನಾವು ಎದುರುಗಡೆ ನೋಡ್ಬೋದು ರಾಮ ಮಂದಿರ ಅಯೋಧ್ಯೆಯ ಒಂದು ನಮಗೆ ಫೀಲ್ ಬರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಮಾಡಿದ್ದಾರೆ. ಇದರ ಜೊತೆಗೆ ವಿಶೇಷವಾಗಿರುವಂಥ ಒಂದು ಇಲ್ಲಿ ನೆನೆಸ್ಕೊಳ್ಬೇಕಂತ ಹೇಳಿದರೆ ಅದು ನಮ್ಮ ಶ್ರೀಯುತ ಲಕ್ಷ್ಮಿ ಇಂಡಸ್ಟ್ರೀಸ್ನ ಮೋಹನ್ ಕುಮಾರ್ ಅವರು. ಯಾಕಂತ ಹೇಳಿದ್ರೆ ಈ ಸಂಪೂರ್ಣ ಒಂದು ಅನ್ನಛತ್ರ ನಿರ್ಮಾಣದ ಖರ್ಚಾಗಿರ್ಬೋದು ಅಥವಾ ಇದರ ಒಂದು ಕ್ರಿಯೇಟಿವಿಟಿ ಐಡಿಯಾ ಆಗಿರ್ಬೋದು, ಇದೆಲ್ಲ ಸಂಪೂರ್ಣ ಅವರೇ ಹೊತ್ತಿದ್ದಾರೆ. ಹಾಗೆ ಹಗಲು ರಾತ್ರಿ ಅಂತ ಇಲ್ಲದೆ ಅವರು ಪ್ರತಿದಿನ ಇಲ್ಲಿ ನಿಂತು ದುಡಿದಿರೋದನ್ನು ನಾವು ನೋಡಿದ್ದೇವೆ. ತುಳುನಾಡಿನ ಶೈಲಿಯಲ್ಲಿ ನಾವಿವತ್ತು ಏನು ಒಂದು ಹಳೆಯ ಕಾಲದಲ್ಲಿ ಯಾವ ರೀತಿ ತುಳುನಾಡಿನ ಕಿಚನ್ಸ್ ಇರ್ತಿತ್ತು, ಅಲ್ಲಿಯ ಒಂದು ಎನ್ವೈರನ್ಮೆಂಟ್ ಇರ್ತಿತ್ತು ನಾವು ಊಟಕ್ಕೆ ಹೋಗುವಾಗ, ಅಂಥದ್ದೊಂದು ಹಳೆಯ ಕಾಲದ ಕಂಬಗಳನ್ನು ನೋಡ್ಬೋದು. ಹಾಗೆ ಇಲ್ಲಿ ಎಷ್ಟೋ ಜನ ಬಹುಶಃ ಇವತ್ತು ಅನ್ನಛತ್ರದ ವಿಡಿಯೋಗಳು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಟೇಟಸ್ ಹಾಕ್ಕೊಂಡು ಅದನ್ನು ಬಹುಶಃ ಬ್ರಹ್ಮಕಲಶದ ಒಂದು ದೇವಸ್ಥಾನ ರೀತಿಯಲ್ಲೇ ಅವರು ಅಂದ್ಕೊಂಡು ಹಾಕೊಳ್ತಾ ಇದ್ದಾರೆ. ಇನ್ನೂ ಕೂಡ ರಾತ್ರಿಯಲ್ಲಿ ಬಂದಾಗ ಇದರ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬಂದರೆ ಯಾವುದೋ ಒಂದು ಅರಸರ ಮನೆಗೆ ಬಂದು ಅವರ ಒಂದು ಡೈನಿಂಗ್ ಟೇಬಲಲ್ಲಿ ಕೂತು ತಿನ್ನುವಂಥ ಒಂದು ಫೀಲ್ ಬರ್ತದೆ, ಅಷ್ಟು ಚೆನ್ನಾಗಿದೆ. ಈ ಅನ್ನಛತ್ರದ ಪ್ರವೇಶ ದ್ವಾರದಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರವನ್ನ ಹೋಲುವ ವಿನ್ಯಾಸವಿದೆ. ಅನ್ನಛತ್ರದ ಒಳಗೆ ಸುಮಾರು 100ಕ್ಕೂ ಅಧಿಕ ಅಲಂಕಾರಿಕ ಕಂಬಗಳನ್ನೊಳಗೊಂಡ ಅರಮನೆಯ ದರ್ಬಾರ್ ರೀತಿಯ ಕಲಾತ್ಮಕ ರಚನೆಯನ್ನ ಮಾಡಲಾಗಿದೆ. ಇನ್ನು ಈ ಸಂಭ್ರಮಕ್ಕೆ ಮತ್ತೊಂದು ವಿಶೇಷ ಸೇರ್ಪಡೆ ಅಂದ್ರೆ ಅದು ವಿಜಯ ಗೋಪುರ. ದಿವಂಗತ ವಿಜಯ ರಾಘವ ಪಡ್ವೆಂಟ್ ನಾಯ ಅವರ ಸ್ಮರಣಾರ್ಥ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಭವ್ಯ ಗೋಪುರವನ್ನ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಲೋಕಾರ್ಪಣೆಗೊಳಿಸಿದ್ರು. ಎಡನೀರು ಮಠಗಳ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಶಾಸಕ ಹರೀಶ್ ಪೂಂಜಾ ಸೇರಿದಂತೆ 10 ಗಣ್ಯರು ಭಾಗವಹಿಸಿದ್ರು. ಊರವರ ಮತ್ತು ಭಕ್ತರ ಶ್ರಮದಾನದ ಫಲವಾಗಿ ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇಗುಲಕ್ಕೆ ವಿಶೇಷ ಮೆರುಗು ದೊರಕಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಜಿರೆ.